ಅಯ್ಯ, ಮಹಾಭಕ್ತರ ಹೃದಯದಲ್ಲಿ ನೀನಿಪ್ಪೆಯಾಗಿ ಅವರ ವಚನ ನಿನ್ನ ಕರ್ಣದೊಳಗೆ ತುಂಬಲೊಡನೆ ವಿರಕ್ತಿ ಬೆದೆಯಾಗಿ ಭಕ್ತಿ ಮೊಳೆಯಾಗಿ ನಿಮ್ಮ ಶ್ರೀಪಾದದೊಳಗೆನ್ನ ಸುತ್ತಿತ್ತು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಸನ್ಮಾನ್ಯರಿಗೆ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಸಹೃದಯರಿಗೆ, ಉತ್ತರ ಅಮೆರಿಕಾದ ವೀರಶೈವ ಸಮಾಜದ 48ನೇ ಈ ಒಂದು ಅಧಿವೇಶನಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತು ಶರಣಾರ್ಥಿಗಳು. ನನ್ನ ಬಾಲ್ಯದ ದಿನಗಳ ಒಂದು ಅಚ್ಚಳಿಯದಂತಹ ನೆನಪು ಬೆಂಗಳೂರಿನಿಂದ ಸ್ವಲ್ಪನೇ ದೂರದಲ್ಲಿರ್ತಕ್ಕಂಥ, ಆಗಿನ ಕಾಲದಲ್ಲಿ ಹಳ್ಳಿ ಆಗಿದ್ದದ್ದು ಹೆಸರುಘಟ್ಟ. ಅಲ್ಲಿ ಒಂದು ತುಂಬ ಹಳೆಯದಾದ ಶಿವನ ದೇವಸ್ಥಾನ, ಅದರ ಆವರಣದಲ್ಲಿ ನಮ್ಮ ತಾತನವರ ತೊಡೆಯ ಮೇಲೆ ಕೂತ್ಕೊಂಡು ಇಲ್ಲ ಅವರು ಮುಂದೆ ಕೂತ್ಕೊಂಡು ಅವರು ಹೇಳ್ತಾ ಇದ್ದಂತಹ ದೇವರ ವಿಷಯಗಳನ್ನು, ಪುರಾಣದ ಕಥೆಗಳನ್ನು, ಶರಣರ ವಚನಗಳು, ದಾಸರ ಪದಗಳು ಇದೆಲ್ಲವನ್ನ ಕೇಳಿ ಅವತ್ತು ಅವರು ನನ್ನ ಮನಸ್ಸಿನಲ್ಲಿ ನೆಟ್ಟಂತಹ ಬೀಜ ಇವತ್ತು ಹೆಮ್ಮರವಾಗಿ ನಿಮ್ಮ ಮುಂದೆ ನಿಂತುಕೊಂಡು ಮಾತಾಡೋದಕ್ಕೆ ನನ್ನನ್ನು ಅಣುಗೊಳಿಸಿದೆ. ಅದಕ್ಕಾಗಿ ಇವತ್ತು ನಮ್ಮ ಪೂಜ್ಯ ತಾತನವರನ್ನು, ನನ್ನ ತಂದೆ ತಾಯಿ, ಗುರು ಹಿರಿಯರೆಲ್ಲರನ್ನೂ ಕೂಡ ಸ್ಮರಿಸಿ ನನ್ನ ಮಾತುಗಳನ್ನು ನಿಮ್ಮ ಮುಂದೆ ನಿವೇದಿಸ್ತಾ ಇದ್ದೇನೆ. Both at individual as well as community level, we are facing rather uncertain times in all aspects of our lives. The questions that are staring down at us may seem unnerving, our state rather uncertain, but can we derive strength, insights and wisdom from the messages and the lives of the Sharana philosophers and have some practical takeaways that we can apply in our day-to-day lives? Obviously, yes. In the next few minutes, I hope to present to you all some glimmer of hope that can guide us at an individual as well as community level. ನಾವು ಯಾವುದೇ ಕಾಲಘಟ್ಟದಲ್ಲಿದ್ದರೂ ಕೂಡ ಮನುಕುಲದ ದೃಷ್ಟಿಯಿಂದ ಎದುರಿಸುವಂತಹ ಒಂದಷ್ಟು ಸಂಕಷ್ಟಗಳು ಸ್ವರೂಪತಃ ಕೆಲವು ಅಂತ ಹೇಳ್ಬೋದು. ಉದಾಹರಣೆಗೆ 12ನೇ ಶತಮಾನದ ಕರ್ನಾಟಕನೇ ನಾವು ತೆಗೆದುಕೊಂಡ್ರೆ ಅದೊಂದು ಸಂಧಿಕಾಲವಾಗಿತ್ತು. ಸಂಧಿಕಾಲ ಅಥವಾ ಟ್ರಾನ್ಸಿಟರಿ ಪೀರಿಯಡ್ಸ್ ಅಂತ ಏನು ಹೇಳ್ತಾರೆ, ಅವುಗಳಲ್ಲಿ ಎಲ್ಲ ಕಡೆ ಒಂದಷ್ಟು ಸಂದಿಗ್ಧತೆಗಳನ್ನು ಎದುರಿಸೋದಾಗತ್ತೆ. ಡ್ಯೂರಿಂಗ್ particularly the 11th and 12th century in Karnataka, there were Kalyana Chalukyas at one side and the Hoysala kingdom at the other. They were kind of like the two prominent royal families at that time. They were subjected to frequent wars with the Cholas that were fought rather bloodily in Kalyana as well as in Kudala Sangama. ಕರ್ನಾಟಕದಲ್ಲಿ ಚಾಳುಕ್ಯರ ಆಡಳಿತ ಶಿಥಿಲಗೊಂಡು ಅವರ ಸಾಮಂತನಷ್ಟೇ ಅಲ್ಲ, ತನ್ನ ತಾಯಿ ಕಡೆಯಿಂದ ಅವರಿಗೆ ದಾಯಾದಿ ಸಂಬಂಧವನ್ನೇ ಹೊಂದಿದ್ದಂತಹ ಬಿಜ್ಜಳ ತನ್ನ ಪಟ್ಟಭದ್ರ ಹಿತಾಸಕ್ತಿಗಳಿಗೋಸ್ಕರ ತನ್ನ ತಾಯಿಯ ತವರ ಮನೆಯವನೇ ಆದಂತಹ ತೈಲಪ, 3ನೇ ತೈಲಪನನ್ನು ಕೊಂದು ಆ ಸಿಂಹಾಸನವನ್ನು ತಗೊಂಡು ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ರಾಜಧಾನಿಯನ್ನು ಸ್ಥಳಾಂತರ ಮಾಡ್ತಾನೆ. ಬಸವಣ್ಣನವರು ಕೂಡ ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಬರೋದಾಗುತ್ತೆ. ಇದು ಕರ್ನಾಟಕದಲ್ಲಿ ಆದಂತಹ ಸಿಚುವೇಶನ್ ಇತ್ತು ಅಂತಂದರೆ, ಈವನ್ ಇನ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ದೇವರ್ ಆಲ್ ದ ವೇ ಫ್ರಮ್ ಕಾಶ್ಮೀರ್ ಟು ಸೆವರಲ್ ನಾರ್ದರ್ನ್ ಪಾರ್ಟ್ಸ್ ದೇವರ್ rampant attacks that were constantly happening that resulted in a lot of displacement, pain and social turbulence. Why is this relevant and why does this information matter now? It does, because in any time when there are uncertainties at a national level, its repercussions can be felt at all walks of the society. ಒಂದು ಅತಂತ್ರ ವ್ಯವಸ್ಥೆ ನಿರ್ಮಾಣಗೊಂಡು ಸಾಮಾನ್ಯ ವರ್ಗದವರ ಮೇಲೆ, ಸಮಾಜದಲ್ಲಿನ ಅಸಹಾಯಕರ ಮೇಲೆ ದೌರ್ಜನ್ಯ ಹೆಚ್ಚಾಗೋದು ಸಾಮಾನ್ಯವಾದಂತಹ ಸಂಗತಿ. The fundamental nature of human being is to look towards one's opulence and comfort. And so there will always be individuals in all sectors of the society looking to benefit from the chaos and confusion. ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂಥವರೇ ನಿರ್ಬಲರಾಗಿದ್ದರೆ ಅಥವಾ ಅತಿಯಾದ ಬಲವನ್ನು ಇಟ್ಟುಕೊಂಡು ಕೇವಲ ತಮ್ಮ ಹಿತ ಸಾಧನೆಗೆ, ತಮ್ಮ ಸ್ವಾರ್ಥಕ್ಕಾಗಿ ಷಡ್ಯಂತ್ರಗಳನ್ನು, ಪಿತೂರಿಗಳನ್ನು ನಡೆಸುವವರಾಗಿದ್ದರೆ ಪ್ರಜೆಗಳಿಗೆ ನೀಡತಕ್ಕಂತಹ ನಿದರ್ಶನ ಆದರೂ ಏನು? What is the examples that are being set by the leadership? From this perspective, it becomes clear that the social environment at its core, the problems were not very drastically dissimilar
than what we are encountering, we are seeing in this current day and time. ಇಂತಹ ವಾತಾವರಣದಲ್ಲಿ ಅದರಲ್ಲೂ ಸಮಾಜದ ಸಾಮಾನ್ಯ ಮತ್ತು ಕೆಳವರ್ಗದವರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯ, ನಿರ್ಗತಿಕರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯ ಕಂಡಾಗ ಯಾರಿಗೆ ಆಗಲಿ ಸಂವೇದನಾಶೀಲರಾಗಿದ್ದರು ಅಂತಂದರೆ, ಸಚ್ಚಾರಿತ್ರ್ಯ ಉಳ್ಳವರಾಗಿದ್ದರು ಅಂತಂದರೆ, ಒಂದು ಸಭ್ಯರ ಒಂದು ಹೃದಯವಂತಿಕೆ ಇತ್ತು ಅಂತಂದರೆ ಅದನ್ನು ನೋಡಿ ಸುಮ್ಮನಿರೋದು ಬಹಳ ಕಷ್ಟ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಶರಣ ದರ್ಶನದ ಮಹತ್ವವನ್ನು ಮನಗಾಣಬಹುದು. The etymological root of the word dharma is dhrindharane, in the sense that which supports or upholds a human being from tripping and falling, that which holds him, which supports him and uplifts him, that is dharma. ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಜನಸಾಮಾನ್ಯರಿಗೆ, ದುಃಖದಲ್ಲಿ ಇರುವಂಥವರಿಗೆ ಮಾನಸಿಕ ಸಾಂತ್ವನಕ್ಕೆ ದಾರಿ ತೋರಿಸಬೇಕಾದದ್ದು ಧರ್ಮದ ಆದ್ಯ ಕರ್ತವ್ಯ. ದಯೇ ಧರ್ಮದ ಮೂಲವಯ್ಯ ಅಂತ ಅದಕ್ಕೋಸ್ಕರ ಬಸವಣ್ಣನವರು ಹೇಳಿದ್ದದ್ದು. ಇಂತಹ ಮಾರ್ಗವನ್ನು, ಇಂತಹ ಉದ್ದೇಶವನ್ನು ಪಕ್ಕಕ್ಕಿಟ್ಟು ಅದರ ಹೆಸರಲ್ಲಿ ಯಾರನ್ನೇ ಆಗಲಿ ಅವರನ್ನು ತುಚ್ಛೀಕರಿಸಿ ಅವರ ಅಸ್ಮಿತೆಯನ್ನು, ಅವರ ಐಡೆಂಟಿಟಿಯನ್ನು, ಮಾನವತೆಯನ್ನು ನಿರಾಕರಿಸಿ ಯಾವಾಗ ಸಮಾಜ ವರ್ತಿಸುತ್ತೋ ಆಗ ಧರ್ಮದ ಗ್ಲಾನಿಗೆ ಅವಕಾಶ. ಅದು ಧರ್ಮದ ಗ್ಲಾನಿ. ಅಂತಹ ಧರ್ಮದ ಗ್ಲಾನಿಯಾಗುವ ಸಂದರ್ಭದಲ್ಲಿ ಕರ್ನಾಟಕದ ಪಾಲಿಗೆ ದೊರೆತದ್ದು ಶರಣರಂತಹ ಮಹಿಮಾನ್ವಿತರು, ಧರ್ಮಜ್ಞರು. When the pretentious powers were leveraging a distorted version of dharma to break the society and create confusion and dissonance, Sharanas revitalized the fundamental tenets of dharma to uplift and uphold humanity by emphasizing the foundational need of self-awareness. ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀನರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮನರಿದನೆಯ ಪ್ರಭುವೆ. ಒಬ್ಬ ವ್ಯಕ್ತಿ ಸಂದಿಗ್ಧತೆಗೆ ಅಥವಾ ಸಂಕಷ್ಟಕ್ಕೆ ಸಿಲುಕೋದಕ್ಕೆ ಮೂಲ ಕಾರಣ ಅಜ್ಞಾನ, ಲ್ಯಾಕ್ ಆಫ್ ನಾಲೆಡ್ಜ್. When we do not understand something, we either develop a fear towards that, or we are overcome with a lot of doubt about it. In some instances, we gain some half-baked knowledge with that, and then we try to pretend as though we know everything about it. And in the midst of all of this confusion, we meekly surrender ourselves to that subject and to its dominion. In practice, all of this manifests as dogma, blind faith, or outright repulsion in many cases, and many other negative traits. When this protracts into an individual and social context, it creates a lack of self-awareness, it results in insecurity, self-doubt, lack of confidence, and in many cases, toxic patronage of what we don't understand, because we just want to follow because it was told. ಆಗ ನಾವು ಮೊದಲು ಕಳ್ಕೊಳ್ಳೋದು ನಮ್ಮ ವಿವೇಕವನ್ನು. With the laws of discrimination, we become so swayed like an autumn leaf that we get blown away in any direction that the wind is going to blow. And such a weak mind is always susceptible for exploitation, whether through other so-called experts, knowledgeable individuals, or through the tools of technology. We are confounded, bewildered, and rendered incapable of making the right decisions that we need to at the right time. ಇವೆಲ್ಲಕ್ಕೂ ರಾಮಬಾಣವಾಗಿರೋದು ಸ್ವಯದ ಅರಿವು. ನಮ್ಮನ್ನು ನಾವು ಅರಿತುಕೊಂಡ್ರೆ ನಮ್ಮ ಅಸ್ಮಿತೆಯನ್ನು, ದ ಟ್ರೂ ಐಡೆಂಟಿಟಿ ಆಫ್ ಹೂ ವಿ ಆರ್, ಇಫ್ ವಿ ಕ್ಯಾನ್ ನೋ ದ್ಯಾಟ್, ಇತರರಿಂದ ದಾರಿ ತಪ್ಪುವಂಥ ಸಂದರ್ಭಗಳು ಕಡಿಮೆ ಆಗುತ್ತೆ. ಇದು ಆತ್ಮಜ್ಞಾನದ ಹಾದಿ. The Sharanas tread on this path of self-realization, and not only did they tread, ನಡೆದದ್ದಷ್ಟೇ ಅಲ್ಲ, ಅವರು ಏನು ನಡೆದರು ಅದನ್ನು ನುಡಿಯಾಗಿಸಿ ವಚನಗಳಲ್ಲಿ ಅಡಕವಿಟ್ಟು ಪ್ರತಿಯೊಬ್ಬರಿಗೂ ಅದನ್ನು ದೊರಕಿಸಿಕೊಟ್ಟರೂ ಕೂಡ ಅದಕ್ಕಾಗಿ ಮಡಿದರೂ ಹೌದು. ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯೆ ಇವನೆನ್ನ ನಾಲಿಗೆಯ ಮೇಲಿಂದ ತೆಗೆದು ಕಳೆಯಯ್ಯ. ಅದೇಕೆಂದರೆ ನಿನ್ನತ್ತಲೆನ್ನ ಬರಲಿಯವು.
ಶರಣರನ್ನ ಕುರಿತಾಗಿ ಹೇಳುವಾಗ ಅವರು ಕ್ರಾಂತಿಕಾರಿಗಳಾಗಿ ಸಮಾಜದ ಯಾವುದೋ ಒಂದು ವರ್ಗದವರನ್ನ ದ್ವೇಷಿಸಿ ಅವರ ವಿರುದ್ಧ ಸೆಟೆದು ನಿಂತವರು, ಈ ಥರ ಎಲ್ಲ ಒಂದಷ್ಟು ಅಪವ್ಯಾಖ್ಯಾನಗಳನ್ನು ಸುಮಾರಷ್ಟು ವರ್ಷಗಳಿಂದ ನಾವು ಕೇಳ್ತಾ ಬರ್ತಾ ಇದ್ದೇವೆ. The Sharanas were fundamentally opposed to the 6 basal instincts of human mind that we call as Arishad Vargas. These basal instincts are not the proprietary property of any one religious dominion nor a geographic region, let alone a period in time. Even in this 21st century, ಅಮೆರಿಕ ದೇಶದಲ್ಲಿ ನಡೀತಾ ಇರುವಂತಹ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರೋ ನಮ್ಮೆಲ್ಲರ ಇದರ ಹೊರಗಡೆ ಇರುವಂಥವರ ಇಡೀ ಜಗತ್ತಿನಲ್ಲಿ ಇರೋ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರತಕ್ಕಂತಹ ಬೇಸಲ್ ಭಾವನೆಗಳು ಅರಿಷಡ್ ವರ್ಗಗಳು. ಶರಣರು ಅದರ ವಿರುದ್ಧ ಮಾತಾಡಿದರು. When the ruler Bijjala himself used unscrupulous means to obtain power, Sharanas did not keep quiet, nor did they follow suit when the top leadership itself, was unethical. Of course, Sharanas did not stop the wars that were being waged at that point in time, but they relentlessly pursued the path of truth and spirituality that they tested and found out to be true for themselves. They did not sway from that path of true dharma, and despite all the hurdles, they created a prototype of an ideal society within the chaos that reigned around them. The actions they took was an outcome of the chaos that they experienced. ಭವಿ ಬಿಜ್ಜಲನ ಗದ್ದುಗೆಯ ಕೆಳಗೆ ಕುಳ್ಳಿರ್ದು ಓಲೈಸಿಹನೆಂದು ನುಡಿವರಯ್ಯ ಪ್ರಮಥರು. ಕೊಡುವೆನೆ ಉತ್ತರವನವರಿಗೆ ಕೊಡಲಮ್ಮೆ. ಹೊಲೆಯರ ಮನೆಯ ಹೊಕ್ಕಾದಡೆಯು ಸಲೆ ಕೈಕೂಲಿಯ ಮಾಡಿಯಾದಡೆಯು ನಿಮ್ಮ ನಿಲುವಿಂಗೆ ಕುದೆವೆನಲ್ಲದೆ ನನ್ನ ಒಳಲವಸರಕ್ಕೆ ಕುದಿದೆನಾದಡೆ ತಲೆದಂಡ ಕೂಡಲ ಸಂಗಮ ದೇವ ಅಂತಂದ್ರು ಬಸವಣ್ಣನವರು. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನ ಹರಿಯಲೇಕಯ್ಯ. ಲಜ್ಜೆಗೆಡಲೇಕೆ ನಾಡುಗೆಡಲೇಕೆ ಕೂಡಲ ಸಂಗಮ ದೇವನುಳ್ಳನಕ್ಕ ಬಿಜ್ಜಳನ ಭಂಡಾರವೆನಗೆ ಕಯ್ಯ. ಅಸ್ಥಿರತೆಯ ಸಮಾಜದಲ್ಲಿ ಮೋಸದ ವ್ಯವಹಾರಗಳನ್ನೇ ಮಾಡಿ ಆರ್ಥಿಕವಾಗಿ ಹೆಚ್ಚು ಸಂಪಾದಿಸಬಹುದಾದಂತಹ ಕಾಲದಲ್ಲೂ ಕೂಡ ಕಾಯಕ ದಾಸೋಹದ ಮಹತ್ವವನ್ನ ಜನತೆಯ ಮನಸ್ಸಿನಲ್ಲಿ ನೆಟ್ಟು ಅತಿಯಾದ ಬಳಕೆ, ಅತಿಯಾದ ಶೇಖರಣೆ, over consumption, over accumulation, they rejected that. By treading on the path of righteousness from the lowest rung in the society to the highest classes, they helped people find fulfillment in what they earned without having to crave to fulfill their never-ending greed. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿಪ್ಪೆನಾಗಿ. These statements of Satyaka weren't mere revolutionary utterances. They were bold proclamations under the resplendent brightness of spirituality and self-awareness. The self-awakening that Satyaka had. ವ್ಯಷ್ಟಿ ಅಂತಂದ್ರೆ ಒಂದು ವ್ಯಕ್ತಿತ್ವದ ವ್ಯಷ್ಟಿಯ ಹಂತದಲ್ಲಿ ಇಂತಹ ಶಕ್ತಿಗೆ ಆಸ್ಪದವನ್ನ ನೀಡಿದ್ದಲ್ಲದೆ ಸಮಷ್ಟಿಯೂ ಕೂಡ ಆಸ್ ಅ ಕಲೆಕ್ಟಿವ್, ಆಸ್ ಅ ಕಮ್ಯುನಿಟಿ, ಸಮಷ್ಟಿಯೂ ಕೂಡ ಆ ವ್ಯಷ್ಟಿಯ ಅಭಿವೃದ್ಧಿಗಾಗಿ ಕೈ ಜೋಡಿಸುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದರು ಶರಣರು. They re-established the confluence of individual and the communal harmony where one for all and all for one manifested beautifully in the structure of ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಕಾಣಿಕೆಯನ್ನ, ಸಂದೇಹಗಳನ್ನ ಮನಬಿಟ್ಟು ಹಂಚಿಕೊಳ್ಳಬಹುದಾಗಿತ್ತು. ಯಾವುದೇ ಭಯ ಇಲ್ಲದೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಬಹುದಾಗಿತ್ತು. ಅಂತಹ ವಾತಾವರಣವನ್ನು ಕಲ್ಪಿಸಿದರು. ಶರಣರು ಸಮತೆಯನ್ನ ಎತ್ತಿ ಹಿಡಿದರು. ಅವರು ಮಥಿಸಿದ ಆ ಸಮಾನತೆಯ ಅಮೃತದ ಹುಟ್ಟು ಆತ್ಮದ ಸ್ತರದಲ್ಲಿತ್ತೇ ಹೊರತು ಭೌತಿಕ ಸ್ತರದಲ್ಲಿ ಅಲ್ಲ. ದಿಯರ್ ಫಿಲಾಸಫಿ ವಾಸ್ ಸೋಷಿಯಲ್ ಎಕ್ವಿಟಿ, ಸ್ಪಿರಿಚುವಲ್ ಈಕ್ವಾಲಿಟಿ. Equality can be only at a spiritual level, ಆತ್ಮದ ಸ್ತರದಲ್ಲಿ. ದಟ್ ಇಸ್ ವೈ ಆ ಸಮಾನತೆಯ ಪರಿಭಾಷೆಯಲ್ಲಿ ಎಲ್ಲರೂ ಕೂಡ ಕೂಡಲ ಸಂಗಮ ದೇವ ಅಂತಾನೆ ಅಂಕಿತನಾಮ ಇಟ್ಕೋಬೇಕು ಅಂತ ಹೇಳಲಿಲ್ಲ. ಎಲ್ಲರೂ ಕೂಡ ಒಂದೇ ಕಾಯಕವನ್ನ ಮಾಡಬೇಕು ಅಂತ ಹೇಳಲಿಲ್ಲ. ಎಲ್ಲರೂ ಕೂಡ ಒಂದೇ ಮಾರ್ಗವನ್ನು ಅವಲಂಬಿಸಬೇಕು ಅಂತ ಕೂಡ ಹೇಳಲಿಲ್ಲ. ಆತ್ಮದ ಹಂತದಲ್ಲಿ ಮಾತ್ರ ನಾವು ಸಮಾನತೆಯ ಕುರಿತಾಗಿ ಮಾತನಾಡಬಹುದು.
ಎಲ್ಲರ ವೈವಿಧ್ಯತೆಗಳನ್ನು ಅದನ್ನು ಒಪ್ಪಿ ಆ ವೈವಿಧ್ಯತೆಯಲ್ಲಿ ಸಂಭ್ರಮಿಸಿದರೆ ಶರಣರು ಕಂಡಂತಹ ಆಧ್ಯಾತ್ಮಿಕ ಉನ್ನತಿಯ ಕನಸನ್ನು ನಾನು ಸಾಗಿಸಬಹುದು. ಹಾಗಾಗಿ ಒಟ್ಟಂದದಲ್ಲಿ ಅವರ ದರ್ಶನವನ್ನು ನಮ್ಮ ಪರಿಸರಕ್ಕೆ, ನಮ್ಮ ಪರಿಸ್ಥಿತಿಗೆ ನಾವು ಅಳವಡಿಸಿಕೊಳ್ಳೋದಾದರೂ ಅಂತ ಒಂದಷ್ಟು ಕೆಲವು ಟೇಕ್ಅವೇಸ್ ಥರ ಒಂದಷ್ಟು ಮಾತುಗಳನ್ನು ಹೇಳ್ತಾನೆ. At an individual level, let us strive to achieve self-understanding and self-awareness. When we come face to face with our own weaknesses, our own shortcomings, we can truly learn to be kind, forgiving, loving and compassionate towards not only ourselves but also with others. That is what is called as titiksha, what Akka Mahadevi refers to as ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು. ತಿತಿಕ್ಷೆ, ತಡ್ಕೊಳ್ಳೋ ಶಕ್ತಿ ಇಟ್ಕೋಬೇಕು ನಮ್ಮಲ್ಲಿ. ವ್ಯವಸ್ಥೆ, ಸಮಾಜ, ತಂತ್ರಜ್ಞಾನ ಇದು ಯಾವುದೂ ಕೂಡ ನಮ್ಮ ಹತೋಟಿನಲ್ಲಿಲ್ಲ. ನಮ್ಮ ಮನಸ್ಸೇ ನಮ್ಮ ಹಿಡಿತದಲ್ಲಿಲ್ಲ ಅನ್ನುವಾಗ ಜಗತ್ತನ್ನೆಲ್ಲ ನಾವು ಉದ್ಧಾರ ಮಾಡ್ತೀನಿ ಅಂತ ಹೋಗ್ತೀನಿ ಅಂತ ಹೇಳೋದ್ರಲ್ಲಿ ಎಷ್ಟು ಹಾಸ್ಯ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. But if we can control our basic instincts and develop the power of discrimination, we can avoid becoming victims to misinformation and disinformation. When the natural intelligence is sharp and aware and mindful, nothing artificial can revoke our belief in our internal strength and confidence. ಜೀವನದಲ್ಲಿ ಕಷ್ಟಗಳು ಸಹಜ. ನಾವು ಉಸಿರಾಡೋದು ಎಷ್ಟು ಸಹಜವೋ ಜೀವನದಲ್ಲಿ ಕಷ್ಟಗಳು ಕೂಡ ಅಷ್ಟೇ ಸಹಜ. ನಮ್ಮ ಮನಃಶಕ್ತಿಯನ್ನು ಸದೃಢಗೊಳಿಸಿದಷ್ಟು ಕೂಡ ನಮಗೆ ಕಷ್ಟಗಳನ್ನು ಎದುರಿಸೋ ಶಕ್ತಿ ಬರುತ್ತೆ. Sharana saw the wonderful structure of their ideals that they had painstakingly built torn down right in front of their eyes, but they did not lose. They did not lose their faith. They did not lose their trust in the innate goodness, the innate divinity of humanity. They continued to rebuild and stood a grand structure that still perseveres after all of these centuries. The individual and the community don't need to be opposed to one another. This is not a zero-sum game where one has to win for the other to lose. No. Whether it is the family, at a communal level or at a social level, if every individual strives for the betterment of the society and the society stands behind every individual, collectively joining hands, then both can succeed now and in the future too. ಜಾತಿ, ಮತ, ಪಂಥಗಳ ಈ ಸಣ್ಣತನಗಳನ್ನು ಮೀರಿ ಆತ್ಮೌಪಮ್ಯವನ್ನು ಕೇಂದ್ರವಾಗಿರಿಸಿಕೊಂಡ್ರೆ ಆತ್ಮದ ಸ್ತರದಲ್ಲಿ ಎಲ್ಲರೊಳಗೂ ಕೂಡ ಒಂದಾಗುವ ಸ್ವಭಾವವನ್ನು ಮನಗಂಡಾಗ ವಿಶ್ವವೇ ನಮ್ಮ ಕುಟುಂಬವಾಗತ್ತೆ. ಫೈನಲಿ I implore you, I beg you to start studying Vachanas. Understand them yourself. Understand them yourself. You don't have to believe the translations that I did and put up over there. Even if it is coming from me, don't believe from anyone. You go read the Vachanas, try to understand them and decipher what does that Vachana speak to you. What does it tell you? Explore the meaning. Question them. Please question the Vachanas. That is what they did. And we also have to question, try and understand what they said. Why did they say it at that point in time? Does that hold relevance even now? And does that hold relevance to me? We should be fearless in questioning. But while we are being bold to question, we must also question with the right intention, with the intention to learn, with the intention to know, with humility. ಇಂತಹ ಚಿರಂತನವಾದ ತತ್ವಗಳ ಬುನಾದಿಯನ್ನು ಹಾಕಿಕೊಟ್ಟ ಶರಣರ ಜೀವನ, ಸಂದೇಶ, ಅವರ ಕೃತಿಗಳು ಇವುಗಳನ್ನು ವೈಶ್ವಿಕವಾದಂತಹ ದೃಷ್ಟಿಯಿಂದ ಪ್ರಸಕ್ತ ಸಮಾಜದ ಅಗತ್ಯಗಳ ಬೆಳಕಿನಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅಂತರಂಗದಲ್ಲಿ ಗರ್ಭೀಕರಿಸಿಕೊಂಡು ಅಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಸತ್ಕಂಕಣವನ್ನು ತೊಟ್ಟು ಮುನ್ನಡೆಯುವ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ ಅತ್ಯಂತ ಪ್ರಿಯವಾದಂತಹ ಒಂದು ವಚನವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಹಲೋಕ ಪರಲೋಕ ತಾನಿರ್ತಲ್ಲಿ, ಗಗನ ಮೇರು ಮಂದಿರ ತಾನಿರ್ತಲ್ಲಿ, ಸಕಲ ಭುವನ ತಾನಿರ್ತಲ್ಲಿ.
ಸತ್ಯ ನಿತ್ಯ ನಿರಂಜನ ಶಿವ ತತ್ವ ತಾನು ಇದ್ದಲ್ಲಿ, ಅಂತರ ಮಹದಂತರ ತಾನಿದ್ದಲ್ಲಿ, ಸ್ವತಂತ್ರ ಗುಹೇಶ್ವರ ಲಿಂಗ ತಾನಿದ್ದಲ್ಲಿ ಶರಣ ಶರಣ. That was a great speech there, and a wonderful message. I don't know what, there are several things that resonated to me. I'm sure several things resonated to you. But the most important thing for me was the word humility. Humility is absolutely essential. When we say Sharanu Sharanarthi, that itself is bringing down to the level of surrendering to a person who has surrendered, right? So let's get some energy. When I say Sharanu, let's hear some Sharanarthi. Sharanu! 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 Excellent. I want this to be going for the rest of the 2 days.